ರೀಸೆಂಟ್ ಆಗಿ ಎಲ್ಲೋ ಅವ್ರದ್ದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಇಟ್ ಸೌಂಡೆಡ್ ವೆರಿ ಸಿಲ್ಲಿ. ಏನೋ ಏನೋ ಹೇಳ್ತಾರೆ, ಫನ್ನಿ ಪರ್ಸನಾಲಿಟಿಯ ಏನೋ, ಯಾರು ಫೇಕ್ ಫನ್ನಿ ಅಂತ ಯಾರಂದಾಗ ಧ್ರುವಂತ್ ಅಂತ. ಫನ್ನಿ ಆಗಿದ್ದಿದ್ರೆ ಬಹುಶಃ ಇವತ್ತು ಇಡೀ ಕರ್ನಾಟಕದಲ್ಲೇ ಸೆನ್ಸೇಷನ್ ಆಗಿರುವಂತ ಚಪ್ಪಾಳೆ ನನಗೆ ಸಿಗ್ತಾ ಇರ್ಲಿಲ್ವೇನೋ. ಕೆಲವು ಅವ್ರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ನನಗೇನಿಲ್ಲ, ವೈಯಕ್ತಿಕವಾಗಿ ಏನಿಲ್ಲ. ಸೊ ಈ ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಇಶ್ಯೂ. ಯಾವುದೋ ಒಂದು ಅವರಿಗೆ ಈಗೋ ಹರ್ಟ್ ಆಗಿದ ತಕ್ಷಣ ಅಥವಾ ಅವರು ಎಕ್ಸ್ಪೆಕ್ಟ್ ಮಾಡದಿರೋದು ಸಿಕ್ಕಿದ ತಕ್ಷಣ ಒಂದು ಹುಡುಗನ ಕ್ಯಾರೆಕ್ಟರ್ ಅಂದ್ರೆ ಹುಡುಗನಿಗಾಗ್ಲಿ ಸೇಮ್. ಹೇಗೆ ಹುಡುಗ ಬಂದ ತಕ್ಷಣ ಅದು ದೊಡ್ಡ ಇದಾಗುತ್ತೆ, ಹುಡುಗನು ಬಂದಾಗ್ಲೂ ಅದು ಅಷ್ಟೇ ದೊಡ್ಡ ಮ್ಯಾಟರ್. ಅದು ಅವರ ಮಿಸ್ಟೇಕ್ ನ ಬೇರೆ ಬೇರೆ ರೀತಿ ಆಂಗಲ್ ಅಲ್ಲಿ ತರೋದಕ್ಕೆ ನೋಡಿದ್ರು, ನನ್ನ ಕ್ಯಾರೆಕ್ಟರ್ ಅಸಾಸಿನ್ ಮಾಡಕ್ ನೋಡಿದ್ರು. ಈ ರಿಷಾ ಅವರು ಅದಕ್ಕೊಂದು ಬೇರೆದೇ ಏನೋ ಭಯಂಕರ ಮಾಡೋದಕ್ಕೆ ಹೋದ್ರು. ಇಟ್ ಈಸ್ ಆಲ್ ಅಬ್ಸರ್ವ್ಡ್. ನನಗೆ ಗೊತ್ತಿರ್ಲಿಲ್ಲ ಇದು. ನಮ್ದೇನಿತ್ತು, ವಾಟ್ ಈಸ್ ಆನೆಸ್ಟ್, ನಂದೇನಿದೆ ಅದು ನಾನು ಇಡ್ತಾ ಇದ್ದೆ. ಅಂಡ್ ಅದು ಇವರು ಹಿಂದೆ ಬೇರೆ ಬೇರೆ ರೀತಿ ಅವರ ಮೆಂಟಲ್ ಸ್ಟೇಟ್ ಹೇಗಿದೆಯೋ ಆ ರೀತಿ ಎಲ್ಲ ಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ. ಇಟ್ ವಾಸ್ ಮಾನಿಟರ್ಡ್. ಅಲ್ಲಿ ಪ್ರತಿಯೊಂದು ಮಾನಿಟರ್ ಆಗುತ್ತೆ. ಅದು ಯಾವಾಗ ಟೇಬಲ್ ಮೇಲೆ ಬಂತು, ಬಾದ್ಶಾ ಸರ್ ಮುಂದೆ ಬಂತು, ಅವರು ಅದನ್ನ ಯಾವ ರೀತಿ ಕೊಡ್ಬೇಕು ಅದಕ್ಕೆ ಆ ರೀತಿ ಕೊಟ್ರು. ಕ್ಯಾರೆಕ್ಟರ್ ಅಂತ ಬಂದಾಗ ಅವ್ರು ಬಹಳ ತೂಕ ಇರೋ ವ್ಯಕ್ತಿ. ಕ್ಯಾರೆಕ್ಟರ್ ಅಂತ ಬಂದಾಗ ಅದು ನಿಮ್ಗೆ ಆಗಿರ್ಲಿ ಅಥವಾ ಹುಡುಗನ್ಗಾಗಿರ್ಲಿ, ಮತ್ತೆ ನೀವು ಒಂದನ್ನ ಬೇರೆ ರೀತಿ ಪೊಟ್ರೆ ಮಾಡೋದೆಲ್ಲ ಇಟ್ಸ್ ನಾಟ್ ರೈಟ್ ಅಂತ ಅದನ್ನ ಬಹಳ ಚೆನ್ನಾಗಿ ಕೊಟ್ರು. ನಾನು ಆಗ್ಲೇ ಮನ್ಸಲ್ಲಿ ಅನ್ಕೊಂಡೆ, ಜಯ ಮಹಾಕಾಲ್ ಆಗ್ಲೇ ಅನ್ಕೊಂಡೆ, ದಿಸ್ ಇಸ್ ವಾಟ್ ವಿ ಆರ್.